ಹಾರ್ಮುಜ್ ಜಲಸಂಧಿಯನ್ನ ಬಿಡಿಸಲಿಕ್ಕೆ ಇರಾನ್ಗೆ 48 ಗಂಟೆಗಳ ಗಡುವನ್ನ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಇನ್ನು 48 ಗಂಟೆಗಳ ಒಳಗೆ ಅಂದ್ರೆ 2 ದಿನಗಳ ಒಳಗೆ ಹಾರ್ಮುಜ್ ಜಲಸಂಧಿಯನ್ನ ಹಡಗುಗಳ ಸಂಚಾರಕ್ಕೆ ಮುಕ್ತಗೊಳಿಸದೆ ಹೋದ್ರೆ ಇರಾನ್ನ ಎಲ್ಲ ವಿದ್ಯುತ್ ಪ್ಲಾಂಟ್ಗಳನ್ನ, ಪವರ್ ಪ್ರೊಡಕ್ಷನ್ ಮಾಡುವಂತ ಘಟಕಗಳನ್ನ ನಾಶಪಡಿಸುವುದಾಗಿ ಟ್ರಂಪ್ ಅವರು ತೀವ್ರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇರಾನ್ ಇದೇ ಮೊದಲ ಬಾರಿಗೆ ಅಂದ್ರೆ ಫೆಬ್ರವರಿ 28ಕ್ಕೆ ಯುದ್ಧ ಆರಂಭವಾದ ಬಳಿಕ ಫಸ್ಟ್ ಟೈಮ್ 4000 ಕಿಲೋಮೀಟರ್ ದೂರದ ಗುರಿಯನ್ನ ಭೇದಿಸಬಲ್ಲ 2 ಮಿಸೈಲ್ಗಳನ್ನ ಅಮೆರಿಕ ಮತ್ತು ಬ್ರಿಟನ್ನ ಮಿಲಿಟರಿ ಬೇಸ್ ಅನ್ನ ಟಾರ್ಗೆಟ್ ಇಟ್ಕೊಂಡು ಉಡಾಯಿಸಿದೆ. ಸೊ ಹಾಗಂತ ಇಸ್ರೇಲ್ ಹೇಳಿದೆ. ಜೊತೆಗೆ ಇರಾನ್ನಲ್ಲಿ ಒಟ್ಟಾರೆಯಾಗಿ ಈ ಯುದ್ಧದಿಂದ ಇದುವರೆಗೆ 2000ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಅದೇ ಕಡೆ ಇಸ್ರೇಲ್ನ ಕೂಡ ಸುಮಾರು ಇಸ್ರೇಲ್ ಬಹಳ ಕಡಿಮೆ ಆಗಿದೆ, 15 ಮಂದಿ ಸಾವಿಗೀಡಾಗಿದ್ದಾರೆ. ಸೊ ಮತ್ತೊಂದು ಕಡೆ ಇರಾನ್ನ ಪರಮಾಣು ಕೇಂದ್ರ ನಟಾನ್ಸ್ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಸೊ ಈ ಹಿಂದೆ ಜೂನ್ನಲ್ಲಿ ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ವಾರ ಆದಾಗ ಒಂದು 12 ದಿನಗಳ ಯುದ್ಧ ಆದಾಗ ಕೂಡ ಅಮೆರಿಕ ಈ ನಟಾನ್ಸ್ ಮತ್ತು ಫೋರ್ಡೋ ಅನ್ನುವಂಥ ಮತ್ತೊಂದು ಪರಮಾಣು ಸ್ಥಾವರದ ಮೇಲೆ ಅಟ್ಯಾಕ್ ಮಾಡಿತ್ತು. ಇದಕ್ಕೆ ಕಾರಣ ಏನಂದ್ರೆ ಇರಾನ್ ತನ್ನ ಯುರೇನಿಯಂ ಸಂವರ್ಧನೆಯನ್ನ ಈ ಸ್ಥಾವರಗಳಲ್ಲಿ ಮಾಡುವ ಮೂಲಕ ಇನ್ನೇನು ಪರಮಾಣು ಬಾಂಬ್ ತಯಾರಿಸುವಂತ ಹಂತಕ್ಕೆ ಬಂದಿದೆ ಅನ್ನುವಂಥದ್ದು ಇರಾನ್ ಮತ್ತು ಇಸ್ರೇಲಿನ ಆರೋಪ ಆಗಿದೆ. ಅಟ್ ದ ಸೇಮ್ ಟೈಮ್ ಈ ನಟಾನ್ಸ್ ಪರಮಾಣು ಕೇಂದ್ರ ಅನ್ನುವಂಥದ್ದು ಬಹಳ ಸಂಕೀರ್ಣವಾದಂತಹ ಪ್ರದೇಶದಲ್ಲಿರುವಂಥದ್ದು. ಇರಾನ್ನ ಪರ್ವತ ತಪ್ಪಲುಗಳ ನಡುವೆ ಶಿಲಾಪದರಗಳ ಮಧ್ಯೆ ಭೂಗತವಾಗಿರುವಂತಹ ಈ ಪರಮಾಣು ಸ್ಥಾವರದನ್ನ ಅಟ್ಯಾಕ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. ಆದರೆ ಅದನ್ನು ಕೂಡ ಅಮೆರಿಕ ಈಗ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಪರಮಾಣು ಬಾಂಬ್ ತಯಾರಿಸಕ್ಕೆ ಬೇಕಾದಂತಹ ಯುರೇನಿಯಂ ಅನ್ನ ಇಲ್ಲಿ ಸಂವರ್ಧನೆ ಮಾಡ್ತಾ ಇದೆ ಅನ್ನುವಂಥದ್ದು ಅಮೆರಿಕದ ಆರೋಪ ಆಗಿದೆ. ಮೇನ್ ಟಾರ್ಗೆಟ್ ಆಗಿ ಈ ನಟಾನ್ಸ್ ಪರಮಾಣು ಸ್ಥಾವರವನ್ನು ಇದೇ ಕಾರಣಕ್ಕೋಸ್ಕರ ಅಮೆರಿಕ ಟಾರ್ಗೆಟ್ ಮಾಡ್ತಾ ಇದೆ.